ದ್ವೇಷ ಬಿತ್ತುತ್ತಾ ಇರ್ಬೋದು, ಸಿಟ್ಟು ಬಿತ್ತುತ್ತಾ ಇರ್ಬೋದು, ದೇವರಲ್ಲಿ ಭಯಭಕ್ತಿ ಇಲ್ಲದಂತ ಜೀವನಗಳು ನಾವು ಜೀವಿಸ್ತಾ ಇರ್ಬೋದು. ನಮ್ಮ ಜೀವಿತದಲ್ಲಿ ನಮ್ಮ ನಡವಳಿಕೆಗಳು, ನಮ್ಮ ಗುಣಗಳೇ ಚೇಂಜ್ ಮಾಡ್ಕೊಳ್ಳಲ್ಲ ಅಂದ್ರೆ 100% ನಾವು ಸೈತಾನನ ಕುಲಕ್ಕೆ, ಸರ್ಪದ ಜಾತಿಗೆ ಸೇರಿದವರು. ಏನೂ ಇಲ್ಲ, ಅವನು ಏನೂನೇ ಇಲ್ಲ ಅಂದ್ರೆ ಒಂದಾದ್ರೂ ಮನುಷ್ಯತ್ವ ಅನ್ನೋದು ಎಲ್ಲದರಲ್ಲಿ ಇರ್ತದೆ. ಹಲ್ಲೆಲೂಯಾ. ನನ್ನದು, ನನ್ನವರು, ನನ್ನದು ಅಂತ ಅಂದ್ರೆ ಅದು ತುಂಬಾ ಪ್ರೀತಿ ಬಂದ್ಬಿಡ್ತದೆ. ನಾ ಅಂದ್ರೆ ಗರ್ವ ಬರ್ತದೆ. ಸೈತಾನನು ಮಾಡುವಂಥದ್ದು ಕೆಟ್ಟದು. ನಿಮ್ಮ ಒಳಗಡೆ ಯಾವುದಾದ್ರೂ ಕೆಟ್ಟ ಗುಣಗಳಿದೆಯಾ? ದ್ವೇಷ, ಸಿಟ್ಟು, ಅಹಂಕಾರ, ಗರ್ವ. ನಮಗೆ ಸಿಟ್ಟು ನೋಡಿ, ಯಾರಾದ್ರೂ ಒಬ್ರು ಬೈದ್ರೆ ಅದು ಯಾಕೆ ಬೈತಿದ್ದಾರೆ ಅಂತ ಅದ್ರ ಬಗ್ಗೆ ನಾವು ಹೇಳಿಸ್ಬೇಕು. ಬೈದಿದ್ದಾರೆ ಅಂತ ರೀಪ್ಲೇಸ್ಮೆಂಟ್ ಕೊಡ್ಲಿಕ್ಕಿಲ್ಲ, ಸಡನ್ ಆಗಿ ರೀಪ್ಲೇಸ್ಮೆಂಟ್ ಕೊಡ್ಲಿಕ್ಕಿಲ್ಲ. ಯಾವಾಗ್ಲೂ ಎಲ್ಲರೂ ನೆನಪಲ್ಲಿ ಇಟ್ಕೊಡಿ, ಹೊಸ ವರ್ಷದಲ್ಲಿ ನಿಮ್ ಜೀವಿತ ಬದಲಾವಣೆ ಆಗ್ಬೇಕು. ಯಾರಾದ್ರೂ ನಮಗೆ ಬೈದಿದ್ದಾರೆ, ಯಾಕೆ ಬೈದಿದ್ದಾರೆ ನಮ್ಮ ಒಳಗಡೆ ಇರ್ಬೇಕು, ಛಲ ಅನ್ನೋದು ಇರ್ಬೇಕು. ಯಾಕೆ ಬೈದಿದ್ದಾರೆ? ತಪ್ಪು ಮಾಡಿದೀನಾ? ತಿದ್ಕೊಳ್ತೀನಿ ಇನ್ನೊಂದ್ ಸಾರಿ. ಆಕೆ ಬಾಯಿಂದ, ಆತನ ಬಾಯಿಂದ ಆ ಶಬ್ದ ಬರದ ಹಾಗೆ ಕಟ್ ಹಾಕ್ತೀನಿ ನನ್ನ ಗುಣಗಳಿಂದ, ನಡತೆಗಳಿಂದ.